ಆಚಾರ್ಯಜಿ, ನಾನು ನಿಮ್ಮ ಫ್ಯಾನ್ ಬಾಯ್. ನೀವು ಹೇಳ್ತೀರಲ್ಲ ನಾನು ಕಬೀರ್ ಸಾಹೇಬ್ರ ಫ್ಯಾನ್ ಬಾಯ್ ಅಂತ. ನನ್ನ ಕಾಪಿ ಮಾಡ್ತೀಯಾ? ಇಲ್ಲ, ಒಂದು ಪ್ರಶ್ನೆ ಇದೆ. ಕಬೀರರ ದೋಹೆಗಳಲ್ಲಿ ಅವರು 7 ವಿಷಯ ಹೇಳ್ತಾರೆ. ಸಂತ ಕಬೀರ್ ಅವರು ಒಂದ್ ಕಡೆ ಹೇಳ್ತಾರೆ ಧೀರೆ ಧೀರೆ ರೇ ಮನ ಧೀರೆ ಸಬ್ ಕುಚ್ ಹೋಯ್, ಮತ್ತು ಇನ್ನೊಂದ್ ಕಡೆ ಅದೇ ಸಂತ ಕಬೀರು ಹೇಳ್ತಾರೆ ಕಾಲ್ ಕರೆ ಸೋ ಆಜ್ ಕರ್. ಹೌದು, ಇವು 2 ಬೇರೆ ಬೇರೆ ಜನರಿಗೆ ಹೇಳಿದ ಮಾತುಗಳು. ನೀನು ಅಹಂಕಾರ, ಆಲಸ್ಯವನ್ನ ತನ್ನ ಸಾಧನ ಮಾಡಿಕೊಂಡಾಗ, ಅಂದ್ರೆ ಕೆಲಸವನ್ನ ಮುಂದೂಡೋದಕ್ಕೆ ಯತ್ನಿಸುತ್ತಾ ಇದ್ದಿ ಅಂದ್ರೆ ಅವರು ಹೇಳ್ತಾರೆ ಕಾಲ್ ಕರೆ ಸೋ ಆಜ್ ಕರಿದು ಶುಭ ಕಾರ್ಯಗಳಿಗಾಗಿ. ನೀನು ಅಹಂಕಾರ ಅಥವಾ ಆಲಸ್ಯವನ್ನ ಉಪಯೋಗಿಸಿ ತಪ್ಪಿಸಿಕೊಳ್ಳೋಣ ಅಂತ ಯೋಚಿಸ್ತಾ ಇದ್ದಿ ಅಂದ್ರೆ ಅವರು ಹೇಳ್ತಾರೆ ಕಾಲ್ ಕರೆ ಸೋ ಆಜ್ ಕರ್. ಅದೇ ಅಹಂಕಾರ ಸರಿಯಾದ ದಿಕ್ಕಿನಲ್ಲಿ ಹೋಗಿ ಸಹನೆ ಕಳೆದುಕೊಂಡಾಗ, ಇದರಿಂದ ಏನೂ ಸಿಗ್ತಾ ಇಲ್ಲ, ಯಾವುದೇ ಲಾಭ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಆಗ ಅದಕ್ಕೆ ಹೇಳ್ತಾರೆ ಧೀರೆ ಧೀರೆ ರೇ ಮನ ಧೀರೆ ಸಬ್ ಕುಚ್ ಹೋಯ್. ಮತ್ತು ಈ 2 ಮಾತುಗಳನ್ನ ಸೇರಿಸಿ ನಿಮಗೆ ಯಾವ ಪದ್ಯವನ್ನ ಕೊಡಲಾಗಿತ್ತು? ಯಾವುದು ಶುಭವೋ ಅದು ತಕ್ಷಣ ಮತ್ತು ಅಶುಭವನ್ನ ನೋಡಿ ದೂರ ಸರಿಸು. 2 ಮಾತುಗಳನ್ನು ಸೇರಿಸಲಾಗಿದೆ. ಯಾವುದು ಶುಭ ಅಂತ ನಿಮಗೆ ಗೊತ್ತು, ಅದಕ್ಕಾಗಿ ಕಾಯಬೇಡಿ, ತಕ್ಷಣ ಮಾಡಿಬಿಡಿ. ಮತ್ತು ಯಾವುದು ಅಶುಭ ಅಂತ ನಿಮಗೆ ಗೊತ್ತು, ಅದನ್ನ ಸ್ವಲ್ಪ ಮುಂದೂಡಿಬಿಡಿ. ಮುಂದೂಡುತ್ತಾ ಹೋಗಿ ಮುಂದೂಡುತ್ತಾ ಹೋಗಿ ಮುಂದೂಡುತ್ತಾ ಸಾಗಿ. ಸರಿನಾ? ಧನ್ಯವಾದಗಳು ಸರ್.